ಹಾಯ್ ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇನ್ಮೇಲೆ ನಾನು ವ್ಲಾಗ್ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ಹಾಕಿರಲಿಲ್ಲ, ಬರೀ ಮಿನಿ ವ್ಲಾಗ್ ಹಾಕ್ತಿದ್ದೆ. ಆಮೇಲೆ ಅದಕ್ಕೆ ವಾಯ್ಸ್ ಓವರು ಕೊಡ್ತಿರ್ಲಿಲ್ಲ. ಇನ್ಮೇಲೆ ನಾನು ಲಾಂಗ್ ವಿಡಿಯೋ ಹಾಕ್ತೀನಿ. ಆಮೇಲೆ ಮಿನಿ ವ್ಲಾಗಿಗೂ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ಯಾಕೆ ಹಾಕಿರಲಿಲ್ಲ ಅಂದಿದ್ರೆ, ನಾನು 50 ಜನ ಸಬ್ಸ್ಕ್ರೈಬರ್ ಆಗೋವರೆಗೂ ನಾನು ಯಾವುದೋ ಲಾಂಗ್ ವಿಡಿಯೋ ಅಥವಾ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಮಾಡಿದ್ದೆ. ಯಾಕಂದ್ರೆ ಜನರಿಂದ ಯಾವ ಥರ ನನಗೆ ಪ್ರತಿಕ್ರಿಯೆ ಬರ್ತೈತಿ, ನನ್ನನ್ನು ಇಷ್ಟಪಡ್ತಾರ ಅಥವಾ ನನ್ನ ಚಾನಲ್ನ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾವುದೋ ಲಾಂಗ್ ವಿಡಿಯೋ ಹಾಕಿದ್ದಿಲ್ಲ. ನಿನ್ನೆಗೆ ನನಗೆ 50 ಜನ ಸಬ್ಸ್ಕ್ರೈಬರ್ ಆದರು. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡತ್ತೀರಿ. ಇನ್ನು ಇದು ಮಶ್ರೂಮ್ನ ನಾನು ಇನ್ಸ್ಟಾಮಾರ್ಟ್ ಒಳಗೆ ₹1 ಸಿಕ್ಕಿತ್ತು ನಂಗೆ. ಹಾಗಾಗಿ ನಾನು ಇದನ್ನು ಹೇಳತ್ತೀನಿ ಇಲ್ಲಿ ನಿಮ್ಗೆ. ₹1 ನನಗೆ ಪರ್ಚೇಸ್ ಆಗ್ತದೆ. ಯಾಕಂದರೆ ಏನೋ ಆಫರ್ ಇತ್ತು, ಇಷ್ಟು ಐಟಮ್ ತೊಗೊಂಡ್ರೆ ₹1 ನೀವು ಏನು ಬೇಕಾದರೂ ತೊಗೋಬೋದು ಅನ್ನೋದು. ಹಾಗಾಗಿ ನನಗೆ ಇದು ಮಶ್ರೂಮ್ ₹1 ಸಿಕ್ಕಿತ್ತು. ಆಮೇಲೆ ಫಸ್ಟಿಗೆ ಬೀಟ್ರೂಟ್ ಕಟ್ ಮಾಡೋದ್ರಿಂದ ಅದು ಬೀಟ್ರೂಟ್ದೆಲ್ಲ ರೆಡ್ ಹತ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಹೇಳತ್ತೀನಿ ನಾನು. ಇನ್ನು ಇದನ್ನೆಲ್ಲ ಬೇರೆ ಇಟ್ಕೊಳತ್ತೀನಿ. ಕ್ಯಾಪ್ಸಿಕಮ್ಮು ಆಮೇಲೆ ಮಶ್ರೂಮ್ ಲಘುನ ಬೇಯ್ತೈತಲ್ಲ, ಹಾಗಾಗಿ ಇದನ್ನು ಬೇರೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿನಿ. ಇನ್ನು ಈ ಪಲ್ಯಕ್ಕೆ ಈ ಕಡಲೆಕಾಳು ಅಷ್ಟೊಂದು ಅವಶ್ಯಕತೆ ಬರೋಂಗಿಲ್ಲ. ಹಾಗಾಗಿ ನಾನು ಇದನ್ನು ಜಾಸ್ತಿ ನೆನೆಸ್ಕೊಂಡಿದ್ದೆ. ನನಗೀಗ ಈ ಪಲ್ಯಕ್ಕೆ ಸ್ವಲ್ಪ ಬೇಕಾಗಿತ್ತು, ಸ್ವಲ್ಪ ಅಷ್ಟು ತೊಗೊಂಡಿದ್ದೆ. ಸ್ವಲ್ಪ ಒಟಾಣಿ, ಆಮೇಲೆ ಸ್ವಲ್ಪ ಕಡಲೆಕಾಳು, ಆಮೇಲೆ ಇವೆಲ್ಲ ತರಕಾರಿ ಇರೋದ್ರಿಂದ ಆಗಷ್ಟೊಂದು ಕಾಳು ಅವಶ್ಯಕತೆ ಏನು ಬರೋಲ್ಲ. ಇದನ್ನು ಕ್ಲೀನ್ ಮಾಡಿಕೊಂಡೆ. ಈಗ ಒಂದು ಕಡಾಯಿಗೆ ಕರಿಬೇವು ಹಾಕ್ಕೊಂಡು, ಆಮೇಲೆ ಸಣ್ಣದಾಗಿ ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಕಟ್ ಮಾಡೋನು ಹಾಕೋಬೋದು, ಅದು ಬಟ್ ಸರಿ ಅನಿಸಲ್ಲ, ಹಾಗಾಗಿ ಪೇಸ್ಟ್ ಮಾಡಿ ಹಾಕ್ಕೊಳತ್ತೀನಿ. ಇಲ್ಲೊಂದು 2 ಉಳ್ಳಾಗಡ್ಡಿನ ತೊಗೊಂಡು ನಾನು ಪೇಸ್ಟ್ ಮಾಡ್ಕೊಂಡೇನಿ. ಇದು ಚೆಂದಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಇದನ್ನು ಪೂರ್ತಿ ಕುಕ್ ಮಾಡಬೇಕು. ಇದೀಗ ಆಲ್ಮೋಸ್ಟ್ ಎಲ್ಲ ಹಸಿ ವಾಸನೆ ಬಿಟ್ಟೈತಿ. ಈಗ ಹಸಿ ವಾಸನೆ ಏನು ಅನಿಸ್ತಾತೇನ. ಸೊ ಹಾಗಾಗಿ ಇದನ್ನು ಪೂರ್ತಿ ಕುಕ್ ಆಗೈತಿದೆ. ಇದಕ್ಕೆ ಇನ್ನೂ ಒಂದು 2-3 ಟೊಮೆಟೊ ಪೇಸ್ಟ್ನ ನಾನು ಪೇಸ್ಟ್ ಮಾಡಿ ಹಾಕ್ಕೊಳತ್ತೀನಿ. ಇದು ಕೂಡ ಹಸಿ ವಾಸನೆ ಪೂರ್ತಿ ಹೋಗ್ಬೇಕು. ಯಾಕಂದ್ರೆ ಅದು ಹಸಿ ವಾಸನೆ ಇದ್ದರೆ ನೀವೇನು ಪಲ್ಯ ಮಾಡ್ತೀರ ಅದರ ಟೇಸ್ಟ ಬರೋಂಗಿಲ್ಲ. ಹಾಗಾಗಿ ಇದನ್ನು ಪೂರ್ತಿನೂ, ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ಎರಡೂ ಪೇಸ್ಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು, ಆಮೇಲೆ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಇದಕ್ಕೆ ಈಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೇನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಅದನ್ನು ಹಾಕ್ಕೊಂಡೆ. ಒಂದು 2 ಚಮಚ ಹಾಕ್ಕೊಂಡು ಮತ್ತೆ ಮುಚ್ಚಿಟ್ಟು, ಮತ್ತು ಅದು ಪೂರ್ತಿ ಹಸಿ ವಾಸನೆ ಎಷ್ಟು ಹೋಗುತ್ತಲ್ಲ ಅಷ್ಟು ನಿಮ್ಗೆ ಪಲ್ಯದ ಫ್ಲೇವರ್ ಗೊತ್ತಾಗೈತಿ. ಆಮೇಲೆ ಈಗ ಮಕ್ಕಳೆಲ್ಲ ಮನ್ಯಾಗ ಇರ್ತಾರಲ್ಲ, ಅವ್ರಿಗೆಲ್ಲ ಇದು ತಿನ್ಬೇಕಾದ್ರೆ ಟೇಸ್ಟ್ ಅನಿಸ್ತೈತಿ. ಸೇಮ್ ಹೋಟೆಲ್ನಾಗ ಮಾಡೋ ರೀತಿನೇ ಆಗಿತ್ತಿದೆ. ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಇದು ನಿಮಗೂ ಭಾರಿ ಇಷ್ಟ ಆಕೈತಿ. ಇನ್ನು ಇದಕ್ಕೆ ಖಾರ ಪುಡಿ, ಉಪ್ಪು, ಆಮೇಲೆ ಇದು ಅಂಗಡಿ ಒಳಗೆ ಸಿಗೋಂತಹ ಸಬ್ಜಿ ಮಸಾಲ ಅಂತ ಹೇಳಿ ಏನೋ ಬರುತ್ತೆ, ಅದನ್ನು ತೊಗೊಂಡು ಬಂದಿದ್ರೆ ನಮ್ಮ ಮನೆಯವರು. ಅದನ್ನು ಕೂಡ ಹಾಕಿ ಇದನ್ನು ನೀರು ಹಾಕದೆ ಬೇಯಿಸ್ಬೇಕು. ಒಂದು 2 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಂಡು. ಇನ್ನಿದು ಆಲ್ಮೋಸ್ಟ್ ಈಗ ಕುಕ್ ಆಗೈತಿ. ಇದಕ್ಕೆ ತರಕಾರಿ ಏನಿತ್ತಲ್ಲ ಅದನ್ನು ಫಸ್ಟ್ ಹಾಕ್ಕೊಳತ್ತೀನಿ. ಇದೆಲ್ಲ ತರಕಾರಿ ಏನೇನಿತ್ತಲ್ಲ ಇದನ್ನು ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಇದು ಇನ್ನೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಮುಚ್ಚಿಡ್ರಿ. ಇದನ್ನು ನಾವು ಎಷ್ಟೊತ್ತು ಬೇರೆ ಬೇಯಿಸ್ಕೊಂಡು ಮಾಡ್ಕೋತೀವಲ್ಲ ಅದು ಟೇಸ್ಟ್ ಭಾರಿ ಬರ್ತೈತಿ. ಇನ್ನು ಇದೊಂದು ಕುದ್ದೈತಿ. ಇದಕ್ಕೆ ಬಟಾಣಿ ಆಮೇಲೆ ಕಡಲೆಕಾಳನ್ನ 2 ಹಾಕ್ಕೊಳತ್ತೀನಿ. ಇದನ್ನು ಹಾಕ್ಕೊಂಡು ಮತ್ತೆ ಮುಚ್ಚಿಟ್ಟು ಮತ್ತೆ ಕುದಿಸ್ತೀನಿ. ಆಮೇಲೆ ಕುದಿಸಾದ್ಮೇಲೆ ಲಾಸ್ಟಿಗೆ, ಯಾಕಂದ್ರೆ ಕ್ಯಾಪ್ಸಿಕಮ್ ಆಮೇಲೆ ಮಶ್ರೂಮ್ ಬೇಗ ಬೆಂದೋಕೈತಲ್ಲ, ಸೊ ಹಾಗಾಗಿ ಇದನ್ನು ಲಾಸ್ಟಿಗೆ ಹಾಕ್ಕೊತೇನೆ ನಾನು, ಫಸ್ಟ್ಗೆ ಹಾಕ್ಕೊಳ್ಳಲ್ಲ, ಲಘು ಬೆಂದೋಗ್ಬಿಡ್ತೈತಿ ಅಂಥೇಳಿ. ಇನ್ನು ಇದಕ್ಕೀಗ ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ನ 2 ಹಾಕತ್ತೀನಿ. ಮಕ್ಕಳ ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂದರೆ ಈ ಪಲ್ಯನ ಟ್ರೈ ಮಾಡ್ಬೋದು ನೀವು. ಭಾಳ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂತಾರೆ. ಗೊತ್ತಾಗಲ್ಲ ನಾವು ಯಾವ್ಯಾವ ತರಕಾರಿ ಹಾಕಿದ್ವಿ ಇದ್ರೊಳಗೆ ಅಂಥೇಳಿ. ಇನ್ನು ಬೆಣ್ಣೆ ಹಾಕ್ಕೊಂಡು ನಾನು ಮಕ್ಕಳಿಗೆ ಕೊಡ್ತೀನಿ. ಇನ್ನು ನಾನು ಗುರುವಾರ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಶುಕ್ರವಾರದ ವ್ಲಾಗ್ ಇದನ್ನು ನಾನು ಸಿದ್ಧಾರೂಢ ಮಠದ ಜಾತ್ರೆ ಒಳಗೆ ತೊಗೊಂಡಿದ್ದೆ. ನಂಗೆ ಭಾಳ ಇಂಥವೆಲ್ಲ ಇಷ್ಟ ಆಗಂಗಿಲ್ಲ, ಬಟ್ ಇದನ್ನು ನೋಡಿ ಕೂಡಲೇ ನಂಗೆ ಇಷ್ಟ ಆಯ್ತು. ಹಾಗಾಗಿ ಇದನ್ನು ₹100ಕ್ಕೆ 2 ಮಾಡಿ ಸಿದ್ಧಾರೂಢ ಮಠದ ಜಾತ್ರೆ ಒಳಗೆ ನಾನು ಇದನ್ನ 2 ತೊಗೊಂಡು ಬಂದಿದ್ದೆ. ಇದು ನಮ್ಮ ಮನೆ ದೇವ್ರದ ಲಕ್ಷ್ಮೀ ಮುಖ. ಇದು ಫುಲ್ಲು ಕಪ್ಪಾಗಿಬಿಟ್ಟಿತ್ತು. ಇದನ್ನು ನಾನು ಎಲ್ಲ ಥರನೂ ಟ್ರೈ ಮಾಡಿ ನೋಡಿದೆ, ಇದು ಏನು ವರ್ಕ್ ಆಗಲಿಲ್ಲ. ಹಾಗಾಗಿ ಇದನ್ನು ತೊಳ್ಸ್ಕೊಂಬಂದ್ರಾತು ಅಂದ್ಕೊಂಡೆ. ಬೇಡ ತಡಿ, ಇದೊಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡಿ ತೊಳ್ಕೊಂಡ್ರೆ ಕ್ಲೀನ್ ಆಗ್ಬೋದು ಅಂಥೇಳಿ ಇಲ್ಲೇ ನಾನು 2 ಸ್ಪೂನ್ ರಂಗೋಲಿ ಪುಡಿ ತೊಗೊಳತ್ತೀನಿ. ಉಟ್ಟಾಗಿರೋದು ತೊಗೋಬೇಡ್ರಿ, ಸ್ವಲ್ಪ ಸ್ಮೂತಾಗಿರೋದು ತೊಗೋರಿ. ಆಮೇಲೆ 1 ಚಮಚ ಬೇಕಿಂಗ್ ಸೋಡಾ, ಆಮೇಲೆ ಕೋಲ್ಗೇಟ್ ಪೌಡ್ರ್. ಇದೇನಾದರೂ ಸಿಗಲಿಲ್ಲ ಅಂದರೆ ಪೇಸ್ಟ್ ಕೂಡ ಹಾಕ್ಕೋಬೋದು. ಇನ್ನು ಸ್ವಲ್ಪ ಅರ್ಧ ಹೋಳು ಲಿಂಬೆಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಲಕ್ಷ್ಮಿ ಮುಖಕ್ಕೆ ಹಚ್ಚಿ ತೊಳ್ಯಾತೀನಿ. ಇದರಿಂದ ಫುಲ್ ಕಲಿ ಎಲ್ಲ ಹೋತ. ಇದನ್ನು ನೀವು ಟ್ರೈ ಮಾಡಿ ನೋಡಿರಿ, ಭಾರಿ ಚಲೋ ರಿಸಲ್ಟ್ ಬರ್ತೈತಿ. ಯಾಕಂದ್ರೆ ನಾನು ಇದೊಂದು ಟ್ರೈ ಮಾಡು, ನಾನು ಎಲ್ಲ ಟ್ರೈ ಮಾಡಿದ್ದೆ, ಇನ್ನು ತೊಳ್ಸ್ಕೊಂಬಂದ್ರೆ ಆತು ಇದನ್ನು ಭಾಳ ಕಪ್ಪಾಗೈತಿ ಅಂದ್ಕೊಂಡೆ. ಬಟ್ ತೊಳ್ಸ್ಕೊಂಬಂದ ರೀತಿನ ಆಗೈತಿ, ಇದನ್ನು ಅಂಗಡಿ ಒಳಗೆ ಹೋಗಿ ತೊಳ್ಸ್ಕೊಂಬಂದ ರೀತಿನ ಆಗೈತಿದು. ಅಷ್ಟು ಸ್ವಚ್ಛಗೆ ಫುಲ್ ಕ್ಲೀನ್ ಆಗ್ಬೋದು. ನೋಡ್ತಿರ್ಬೋದು ನೀವು ಎಲ್ಲ ಹೆಂಗೆ ಹೊಲಸೆಲ್ಲ ಬರತೈತಿ. ಇದನ್ನು ನಾನು ತೊಳಿತಿದ್ದೆ ಮುಂಚೆ, ಬಟ್ ಈ ಥರ ಕ್ಲೀನ್ ಹಾಕಿದ್ದಿಲ್ಲ. ಹಾಗಾಗಿ ಈ ಸಲ ಈ ಥರ ಹಾಕ್ಕೊಂಡು ತೊಳ್ಕೊಂಡೇನಿ. ನೋಡಿರಿ ನೀವು ಎಷ್ಟು ಹೊಸದನ್ನೋ ರೀತಿ ಇತ್ತು. ಇನ್ನೊಂದು 2-3 ಸಲ ತೊಳೆದ್ರೆ ಇದು ಫುಲ್ ಕ್ಲೀನ್ ಆಗಿಬಿಡ್ತೈತಿ. ಇನ್ನು ನಾನು ಶುಕ್ರವಾರ ಇರ್ತೈತಲ್ಲ, ನಾನು ಗುರುವಾರ ನೈಟ್ ಇವನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಆಗಂಗಿಲ್ಲ, ಸ್ಕೂಲಿಗೆ ಹೋಗ್ತಾರಲ್ಲ, ಅದೊಂದು ಆಗಂಗಿಲ್ಲ. ಆಮೇಲೆ ಶುಕ್ರವಾರದ ದಿನ ಲಕ್ಷ್ಮಿ ಮುಖ ತೆಗೆದು ತಾಳಿ ತೆಗೆದು ಅದೆಲ್ಲ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಅಂಥೇಳಿ. ಇನ್ನು ರಿಸಲ್ಟ್ ನೋಡ್ತಿರ್ಬೋದು ನೀವು, ಆವಾಗಿನಕ್ಕಿಂತ ಈಗ ಎಷ್ಟೊಂದು ಫುಲ್ ಕ್ಲೀನ್ ಆಗೈತಿ. ಇದನ್ನು ಇನ್ನೊಂದು 2-3 ಸಲ ನಾನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ರೆ ಫುಲ್ ಕ್ಲೀನಾಗೇ ಬಿಡ್ತೈತಿ. ಇನ್ನು ಇದನ್ನು ಹಾಗೆಲ್ಲ ತೊಳ್ಕೊಂಡಿದ್ನಲ್ಲ ನೈಟ್, ಇನ್ನು ಹಂಗೆ ಇಡೋದು ಬೇಡ ಅಂಥೇಳಿ ಸ್ವಲ್ಪ ಅಭಿಷೇಕ ಥರ ಮಾಡ್ಕೊಂಡ್ರೆ ಅಂತಂಥೇಳಿ ಹಾಲು, ತುಪ್ಪ, ಆಮೇಲೆ ಸಕ್ಕರೆ ಎಷ್ಟೂ ಹಾಕಿ ಸ್ವಲ್ಪ ಅಭಿಷೇಕ ಮಾಡ್ಕೊಂಡು ಪೂಜೆ ಮಾಡತ್ತೀನಿ. ಯಾಕಂದ್ರೆ ಹಂಗೆ ಎಲ್ಲ ತೊಳೆದಿರ್ತೇವಲ್ಲ, ಹಂಗೆ ಪೂಜೆ ಮಾಡೋದು ಅಷ್ಟೊಂದು ಸರಿ ಅನಿಸಲ್ಲ. ಈ ಥರ ಎಲ್ಲ ಪೂಜೆ ಮಾಡಿದ್ಮೇಲೆ, ಈ ಥರ ಎಲ್ಲ ತೊಳ್ಕೊಂಡ್ಮೇಲೆ ಪೂಜೆ ಮಾಡೋದು ಒಳ್ಳೇದು ಅನಿಸುತ್ತೆ. ನನಗೆ ಈ ಥರ ಲಕ್ಷ್ಮೀ ಮುಖಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡೋದಂದ್ರೆ ಭಾಳ ಇಷ್ಟ. ಅರಿಶಿನ ಆಯ್ತು, ಕುಂಕುಮ ಹಚ್ಚಿ, ಮೂಗ್ಬಟ್ಟು ಎಲ್ಲ ಹಾಕಿ ನಂಗೆ ಈ ಥರ ಪೂಜೆ ಮಾಡೋದಂದ್ರೆ ಭಾಳ ಇಷ್ಟ. ನಂಗೆ ಭಾಳ ಜನ ಹೇಳ್ಯಾರ, ಇದನ್ನು ಯಾವಾಗೂ ಹಾಕಿಡ್ಬೇಡ, ಯಾವಾಗಾರ ಪೂಜೆ ಇದ್ದಾಗ ಆ ಥರ ಅಷ್ಟೇ ಹಾಕಿಡು, ಹಂಗೆ ಇಡಂದು. ನಂಗೆ ಮನ್ಸು ಬರೋಲ್ಲ. ಯಾಕಂದ್ರೆ ಇದನ್ನು ಯಾವಾಗೂ ಹಾಕಿ ನಾನು ಪೂಜೆ ಮಾಡ್ತೀನಿ, ಹಂಗೆ ಇಡಕ್ಕೆ ನಂಗೆ ಮನ್ಸು ಬಂದಿಲ್ಲ. ಹಾಗಾಗಿ ಇದನ್ನು ಯಾವಾಗಲೂ ನಾನು ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇನ್ನು ನಾನು ಅಂಗಡಿಯಿಂದ ಯಾವುದೋ ದೇವ್ರಿಗಂತ ಎಣ್ಣೆ ತರಕ್ಕೆ ಹೋಗಂಗಿಲ್ಲ. ನಾನು ಮನೆ ಒಳಗೆ ಆದಷ್ಟು ಟ್ರೈ ಮಾಡ್ತೀನಿ. ಹಾಗಾಗಿ ನಾನು ಹೊರಗಿಂದ ಯಾವುದೂ ತರಕ್ಕೆ ಹೋಗಲ್ಲ. ಇನ್ನು ಇದನ್ನು ಹೆಂಗೆ ಮಾಡಿದೆ ಅಂತ ನೋಡ್ಕೊಂಬರಂಬರಿ. ಇದಕ್ಕೆ ಒಂದು ಸ್ವಲ್ಪ ಗಂಧದ ಪೌಡ್ರು, ಆಮೇಲೆ ಜವಾದು ಪೌಡ್ರು, ಆಮೇಲೆ ಕರ್ಪೂರ, ಆಮೇಲೆ 2 ಉದ್ದಿನ ಕಡ್ಡಿ ತೊಗೊಂಡೇನಿಲ್ಲ. ಇನ್ನು ಇದನ್ನು ಉದ್ದಿನ ಕಡ್ಡಿ ಏನು ಮಾಡ್ತೇನೆ ಅಂದರೆ ಒಂದು ಪೇಪರ್ ಒಳಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊತೀನಿ, ಜಜ್ಜಿ ಈ ಥರ. ಇದನ್ನು ಪುಡಿ ಮಾಡಿಕೊಂಡು ಈ ಥರ ಪುಡಿ ಮಾಡಿಕೊಂಡು, ಆಮೇಲೆ ಕರ್ಪೂರನೂ ಅದು ಸೇಮ್, ಅದನ್ನು ಜಜ್ಜಿ ಪುಡಿ ಮಾಡ್ಕೋತೀನಿ. ಎರಡೂ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದರಿಂದ ವಾಸನೆ ಭಾರಿ ಒಂಥರ ಪಾಸಿಟಿವ್ ವೈಬ್ ಬರ್ತೈತಿ, ಇದರಿಂದ ಸ್ಮೆಲ್ ಭಾರಿ ಚಂದ ಬರ್ತೈತಿ. ನಂಗೆ ಹಾಗಾಗಿ ಈ ಥರ ಮಾಡಿಟ್ಕೊತೀನಿ. ಇದಕ್ಕೆ ಜವಾದು ಪೌಡ್ರ್ ಇದು ಅಂಗಡಿ ಒಳಗೆಲ್ಲ ಸಿಗ್ತೈತಿ. ಅಲ್ಲಿ ಒಂದು ತೊಗೊಂಡು ಬಂದಿದ್ದೆ, 20 ರೂಪಾಯಿನೂ ಅಷ್ಟೇ ಐತಿಲ್ಲ. ಇಲ್ಲೇ ನಾನು 1 ಗ್ಲಾಸ್ 2 ಗ್ಲಾಸು ಒಳ್ಳೆಣ್ಣೆ ತೊಗೊಂಡೇನಿ. ನಾವು ಎಷ್ಟು ಎಣ್ಣೆ ತೊಗೊಂಡಿರ್ತೀವಲ್ಲ, ಸೊ ಅದು ಅಷ್ಟು ಪ್ರಮಾಣದಾಗ ನಾನು ತುಪ್ಪನೂ ತೊಗೊಂಡು ಹಾಕ್ಕೊತೀನಿ. ಕೆಲವೊಬ್ರು ಅದನ್ನು ತುಪ್ಪನ ಕಡಿಮೆನೂ ಮಾಡ್ಕೊಬೋದು. ಬಟ್ ನಾನು ಎಷ್ಟು ಒಳ್ಳೆಣ್ಣೆ ತೊಗೊಂಡಿರ್ತೀನಲ್ಲ ಅಷ್ಟು ತುಪ್ಪನ ಇದ್ರೊಳಗೆ ಹಾಕಿ ಕಲಿಸ್ತೀನಿ. ಆಮೇಲೆ ಲಾಸ್ಟಿಗೆ ಇದೇನು ಗಂಧದ ಪೌಡ್ರ್ ಐತಲ್ಲ ಅದನ್ನು ಹಾಕ್ಕೊತೀನಿ. ಇದರಿಂದ ಭಾರಿ ಸ್ಮೆಲ್ ಬರ್ತೈತಿ, ಎಷ್ಟು ಚಂದ ಅಂದ್ರೆ ಎಲ್ಲರೂ ಕೇಳ್ತಾರೆ ನಂಗೆ, ಏನು ಯಾವುದು ಉದ್ದಿನ ಕಡ್ಡಿ ಹಚ್ಚಿ. ನಮ್ಮ ಮನೆಯವರು ಇದೇನು ಎಷ್ಟು ಘಮ ಘಮ ವಾಸನೆ ಬರತ್ತಲ್ಲ ಅಂತ ಎಷ್ಟೋ ಸಲ ಕೇಳ್ತಾರೆ. ಒಂಥರ ಪಾಸಿಟಿವ್ ವೈಬ್ ಬರ್ತೈತಿ ಮನೆ ಒಳಗೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಕೈತಿ. ಅಂಗಡಿ ಒಳಗೆ ತರೋದಕ್ಕಿಂತ ಈ ಥರ ತಂದು ಹಚ್ಚಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಕೈತಿ. ಹಾಗಾಗಿ ನಾನು ಆದಷ್ಟು ಇದನ್ನು ಮನೆ ಒಳಗೆ ಟ್ರೈ ಮಾಡ್ಕೋತೀನಿ. ಮನೆ ಒಳಗೆ ಮಾಡಿ ದೇವ್ರ ದೀಪ ಹಚ್ಚೋಕೆ ಇಷ್ಟಪಡ್ತೀನಿ. ಇನ್ನು ನೀವು ಬೆಳ್ಳಿ ಮುಖ ನೋಡ್ತಿರ್ಬೋದು, ಎಷ್ಟು ಚಂದ ಕಾಣಿಸೈತಿ. ಮುಂಚೆಲ್ಲ ನಾನು ಎಷ್ಟು ಪೂಜೆ ಮಾಡಿದ್ರು ಕಪ್ಪು ಕಾಣಿಸ್ತಿತ್ತಲ್ಲ, ಸಮಾಧಾನ ಆಗ್ತಿರ್ಲಿಲ್ಲ. ಬಟ್ ಈಗ ನೋಡ್ರಿ ಎಷ್ಟು ಚಂದ ಲಕ್ಷ್ಮಿ ಹೆಂಗೆ ಕಾಣತ್ತಾಳ. ಇನ್ನು ಶುಕ್ರವಾರ ನಾನು ತುಳಸಿ ಗಿಡಕ್ಕೆ ಹಾಲು ಹಾಕಿ ಪೂಜೆ ಮಾಡ್ತೀನಿ. 1 ಚಮಚ ಹಾಲಿಗೆ 3 ಚಮಚ ನೀರು ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇದರಿಂದ ನಮ್ಗೆ ಸುಖ, ಶಾಂತಿ, ಸಮೃದ್ಧಿ ಸಿಗ್ತೈತಿ. ಆಮೇಲೆ ವೈಜ್ಞಾನಿಕ ಕಾರಣದಿಂದ ಇದಕ್ಕೆ ಹಾಲು ಒಳಗೆ ಕ್ಯಾಲ್ಸಿಯಂ ಇರೋದ್ರಿಂದ ಗಿಡಕ್ಕೆ ಬೆಳವಣಿಗೆಗೆ ಚಲೋ ಆಕೈತಿ. ಇನ್ನು ನಾನು ನರ್ಸರಿಯಿಂದ ತಂದಿದ್ದಂಥ ಶಾವಂತಿಗೆ ಹೂವು, ಆಮೇಲೆ ದಾಸವಾಳ ಎಲ್ಲ ಹೂವು ಬಿಟ್ಟಿತ್ತು. ಹಾಗಾಗಿ ಅವನ್ನೆಲ್ಲ ಇವತ್ತು ಶುಕ್ರವಾರನೂ ಆಯ್ತು ದೇವರಿಗೆ ಇಟ್ಟಂಗೆ ಆಕೈತಿ ಅಂತ ಎಲ್ಲ ಕಟ್ ಮಾಡ್ಕೊಳ್ಳೋದಿದ್ದೆ. ಮಲ್ಗೆ ಹೂವು, ಆಮೇಲೆ ದಾಸವಾಳ, ಆಮೇಲೆ ಶಾವಂತಿಗೆ ಹೂವನ್ನ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ. ಆಮೇಲೆ ನಾನು ಇನ್ನೊಂದು ಏನು ಮಾಡಿದ್ದೆ, ಬ್ಲಿಂಕಿಟ್ ಒಳಗೆ
ಲೆಮನ್ ಗ್ರಾಸ್ನ ಆರ್ಡ್ರ್ ಮಾಡಿದ್ದೆ. ಅವರು ಅದನ್ನು ಬೇರ್ ಸಮೇತ ಅಂದರೆ ಬೇರ್ ಬರ್ಬೋದಂತಹ ಲೆಮನ್ ಗ್ರಾಸ್ ನನಗೆ ತಂದುಕೊಟ್ಟಿದ್ರು. ಅದನ್ನು ನಾನು ಒಂದೆರಡು ದಿನ ನೀರು ಒಳಗೆ ಲೋಟ ಒಳಗೆ ಹಾಕಿಟ್ಟಿದ್ದೆ. ಅದು ಬೇರ್ ಬಂದಮೇಲೆ ಅದನ್ನು ಈ ಥರ ಕುಂಡ್ಲ ಒಳಗೆ ಹಚ್ಕೊಂಡಿನಿ. ನೋಡ್ಬೋದು ನೀವು ಎಷ್ಟು ಚೆಂದಾಗಿ ಬೆಳೆಯಾಗತ್ತೈತಿದೆ. ನಂಗೆ ಇದನ್ನು ನೋಡಿ ಏನೋ ಒಂಥರ ಖುಷಿ ಆಯ್ತು. ನಾಷ್ಟಕ್ಕೆ ಸಿಂಪಲ್ಲಾಗಿ ತಾಲಿಪಟ್ಟು ಅಷ್ಟೇ ಮಾಡ್ಕೊಂಡ್ರಾತ ಅಂಥೇಳಿ ಇಲ್ಲೇ ನಾನು ತಾಲಿಪಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಇನ್ನು ಹುಡುಗರು ತಿಂದು ಹೋಗ್ತಾರಲ್ಲ ಅದಕ್ಕೆ ಹಾಗಾಗಿ ಆಮೇಲೆ ಕಟ್ಕೊಂಡು ಹೋಗ್ತಾರ. ಹಾಗಾಗಿ ಇಲ್ಲೇ ನಾನು ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ಆಮೇಲೆ ಖಾರ ಪುಡಿ, ಉಪ್ಪು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಇಲ್ಲೇ ಒಂದು ಸೌತೆಕಾಯಿ, ಆಮೇಲೆ ಕ್ಯಾರೆಟು, ಆಮೇಲೆ ಅರ್ಧ ಕಟ್ನಷ್ಟು ಸಬ್ಬಸ್ಕಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಬಿಸಿನೀರು ಹಾಕಿ ಕಲಸೋದಂದ್ರೆ ಚಲೋ ಆಕೈತಿ ತಾಲಿಪಟ್ಟು ಹಗುರಾಗಿ, ಆಮೇಲೆ ಬಾಯಿ ಒಳಗೆ ಚಲೋ ಅನಿಸ್ತೈತಿ. ಹಾಗಾಗಿ ನಾನು ಇದಕ್ಕೆ ಬಿಸಿನೀರು ಹಾಕ್ತೀನಿ. ಸ್ವಲ್ಪ ಆದರೂ ಬಿಸಿನೀರು ಹಾಕಿ ಕಲಸಿ ಆಮೇಲೆ ತಣ್ಣೀರು ಹಾಕಿ ಕಲಿಸ್ಕೊಬೋದು ನೀವು ನಿಮ್ಮ ಹದಕ್ಕೆ ಬೇಕಾದಂಗೆ. ನಾನು ಈ ಥರ ಮಾಡ್ಕೋತೀನಿ. ತಣ್ಣೀರಿಂದನೂ ಮಾಡ್ಕೋಬೋದು, ಬಟ್ ಬಿಸಿನೀರಿಂದ ಮಾಡ್ಕೊಳ್ಳೋದ್ರಿಂದ ಭಾಳ ಚಲೋ ಅನ್ನಿಸ್ತೈತಿ ತಾಲಿಪಟ್ಟು. ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳತ್ತೀನಿ. ಇನ್ನು ಹುಡುಗರು ಅವರೆಲ್ಲ ತಿಂದು ಹೋದ್ರು. ಇನ್ನು ನನಗೆ ಅಂಥೇಳಿ ನಾನು ಮಾಡ್ಕೊಂಡು ಇಟ್ಕೊಳತ್ತಿದ್ದೆ. ಇದು ನನಗೆ ಏನಂದ್ರೆ ಇತ್ತಿತ್ಲಾಗ ನಾಷ್ಟದ ಜೊತೆ ಚಹಾ ಕುಡಿಯೋದು ಹ್ಯಾಬಿಟ್ ಬೆಳೆದ್ಬಿಟ್ಟಿತ್ತು. ಅದು ಅಷ್ಟೊಂದು ಚಲೋ ಅಲ್ಲ. ಆಮೇಲೆ ಈಗ ನಾನು ವೆಯ್ಟ್ ಗೇನ್ ಆಗಿರೋದ್ರಿಂದ ಅಷ್ಟೊಂದು ಚಲೋ ಅಲ್ಲ ಅಂಥೇಳಿ ಡೈಲಿ ಒಂದು ಹೆಲ್ದಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಯತ್ತೀನಿ. ಹಾಗಾಗಿ ನಾನು ಲೆಮನ್ ಗ್ರಾಸ್ ಆರ್ಡ್ರ್ ಮಾಡಿದ್ದೆ ಅಂದಲ್ಲ, ಅದನ್ನು ಈ ಥರ ಕುದಿಸಿ ಇದನ್ನು ಕುಡಿಯತ್ತೀನಿ. ಇದರಿಂದ ಜೀರ್ಣಕ್ರಿಯೆನೂ ಆಕೈತಿ. ಆಮೇಲೆ ವೆಯ್ಟ್ ಲಾಸಿಗೂ ಭಾರಿ ಬೆನಿಫಿಟ್ಸ್ ಐತಿ ಇದರಿಂದ. ಆಮೇಲೆ ಇದ್ರ ಸ್ಮೆಲ್ ಒಂಥರ ಘಮ 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 ಅಂತೈತಿ. ಇಷ್ಟ ಆಗೈತಿ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೊಂದು ಮತ್ತೊಂದು ಮೋಟಿವೇಶನ್ ಸಿಗೈತಿ, ಮತ್ತೊಂದು ವಿಡಿಯೋಕ್ಕೆ ಮಾಡೋಷ್ಟು ಮನಸ್ಸು ಬರ್ತೈತಿ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.